ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದ ಜನರ ಮುಂದೆ ಖರ್ಗೆ ಕ್ಷಮೆ ಕೇಳಬೇಕು ಅಂತ ಖರ್ಗೆ ವಿವಾದಿತ ಹೇಳಿಕೆಗೆ ಅಶೋಕ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ವಿಧಾನಸೌಧದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶದ ಜನತೆಯ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಖರ್ಗೆ ಅವರ ಆ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದಕ್ಕೆ ಅಶೋಕ್ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೈಯೆಸ್ಟ್ ದಿನಗಳನ್ನು ಹೈಯೆಸ್ಟ್ ತಿಂಗಳುಗಳ ಪ್ರಧಾನಿಯಾಗಿ 140 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ, ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ, ಅವರ ದೇಶ ಪ್ರೇಮದ ಬಗ್ಗೆನೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ದೇಶದ್ರೋಹಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಹಿಂದೆ ಆವಿಗೆ ಹೋಲಿಸಿದ್ರು. ದೇಶದ ಜನ ಛೀಮಾರಿ ಹಾಕಿ ಇವರನ್ನು ಮನೆಗೆ ಕಳಿಸಿದ್ರು ಕಾಂಗ್ರೆಸ್ ಅವ್ರನ್ನ. ಮತ್ತೆ ಚಾಯ್ವಾಲಾ ಅಂತೇಳಿ ಮೋದಿಯನ್ನ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಬೀದಿಗಳಲ್ಲಿ ಚಾಯ್ವಾಲಾಗಳ ಪ್ರತಿಭಟನೆಗಳಾಯಿತು. ಮತ್ತೆ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು. ಇವರು ಟೀಕೆಗಳೇ ಇವತ್ತು BJPಗೆ ಒಂಥರ ವರ ಆಗ್ತಾ ಇದೆ. ಒಂದು ರೀತಿ ಫ್ರಸ್ಟ್ರೇಷನ್. ಇನ್ನು ಅಧಿಕಾರ ನಮ್ಮ ಜೀವನದಲ್ಲಿ ಸಿಗಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಅವರೆಲ್ಲರೂ ಆತಂಕದಲ್ಲಿ, ದುಃಖದಲ್ಲಿ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ವಯಸ್ಸಾಗಿರ್ತಕ್ಕಂಥ, ರಿಟೈರ್ಡ್ ಆಗೋವಂಥ ಕಾಲ ಅವ್ರದ್ದು. ನಿವೃತ್ತಿ ಆಗಬೇಕಾಯಿತು. ನಿವೃತ್ತಿ ಆಗೋ ಕಾಲದಲ್ಲಿ